ಅದು ಸಾವಿರಾರು ಜನ ವಾಸಿಸುವಂತಹ ಜಾಗ. ಅಲ್ಲಿಯ ಜನರು ಇವತ್ತಿಗೂ ಮೂಲಭೂತ ಸೌಕರ್ಯಗಳಿಲ್ಲದೆ ದಿನವನ್ನು ದೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡೋ ತನಕ ನೋಡಿ ಸಾಕಾಗಿ ಈಗ ನಗರಸಭೆಯ ಸದಸ್ಯೆಯ ಮನೆಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಲ್ಲಿ, ಯಾಕಾಗಿ? ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮೂರು ದಶಕದಿಂದ ಜನರಿಗೆ ಸಿಗದ ಮೂಲಭೂತ ಸೌಕರ್ಯ. ಸಮಸ್ಯೆಗೆ ಸ್ಪಂದಿಸದ ನಗರಸಭೆ ಸದಸ್ಯೆ ಮನೆಗೆ ಮುತ್ತಿಗೆ. ನಗರೋತ್ಥಾನ ಯೋಜನೆಯಡಿ ಕಾಮಗಾರಿಗಳು ಆಗ್ತಿಲ್ಲ ಅಂತ ಆಕ್ರೋಶ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ತವರು ಕ್ಷೇತ್ರದಲ್ಲಿ. ಹೌದು, ಗದಗದ ನಂದೀಶ್ವರ ನಗರದ ಜನರ ಜೀವನ ಅಕ್ಷರಶಃ ನರಕವಾಗಿದೆ. ಕುಡಿಯುವ ನೀರು 15ರಿಂದ 20 ದಿನಕ್ಕೊಮ್ಮೆ ಸಿಗ್ತಾ ಇದೆ. ಮೂಲ ಸೌಕರ್ಯಕ್ಕಾಗಿ ಸಾಕಷ್ಟು ಬಾರಿ ನಗರಸಭೆಗೆ ಮನವಿ ಮಾಡಿದ್ರೂ ಡೋಂಟ್ ಕೇರ್ ಅಂತಿದ್ದಾರೆ. ರೊಚ್ಚಿಗೆದ್ದ ಜನರು ನಗರಸಭೆ ಸದಸ್ಯೆ ವಿದ್ಯಾ ಗಡಗಿ ಮನೆಗೆ ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗದಗ ನಗರದ 34ನೇ ವಾರ್ಡಿನ ನಂದೀಶ್ವರ ನಗರದಲ್ಲಿ ಸಾರ್ವಜನಿಕರು ಬಹಳಷ್ಟು ದಿನಗಳಿಂದ ಸಮಸ್ಯೆಗಳನ್ನ ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ನಗರಸಭೆ ಸದಸ್ಯರಾದ ವಿದ್ಯಾವತಿ ಗಡಗಿ ಅವರ ಮನೆ ಮುಂದೆ ಧರಣಿಯನ್ನು ನಡೆಸಿದ್ವಿ. 30 ವರ್ಷಗಳಿಂದ ಅಲ್ಲಿ ಯಾವುದೇ ರೀತಿ ರಸ್ತೆ ಗಟಾರ ಅಭಿವೃದ್ಧಿ ಆಗಿರುವುದಿಲ್ಲ. ಅಲ್ಲಿ ಪರ್ಮನೆಂಟ್ ರಸ್ತೆ ಬೇಕು, ಡಾಂಬರ್ ರಸ್ತೆ ಬೇಡ, ನಮಗೆ ಅದು ಸಿಸಿ ರಸ್ತೆ ಬೇಕು. ನಮಗೆ ಏನು ಕ್ಲೀನಿಂಗ್ ಆಗಿ ಗಟರ್ ಕ್ಲೀನಿಂಗ್ ಆಗಲಿ ಯಾರೂ ಬರ್ತಾ ಇಲ್ಲ, ಮತ್ತೆ ಗಟರ್ ವ್ಯವಸ್ಥೆ ಆಗ್ತಾ ಇಲ್ಲ, ಯುಜಿಡಿ ಕನೆಕ್ಷನ್ ಆಗ್ತಿಲ್ಲ. ಇವೆಲ್ಲ ಸಮಸ್ಯೆಗಳನ್ನ ಈಡೇರಿಸಬೇಕಂತ ಒತ್ತಾಯ ಮಾಡಿದ್ವಿ. ಗದಗದ ನಂದೀಶ್ವರ ನಗರದ ನಿವಾಸಿಗಳಿಗೆ ಮೂಲ ಸೌಕರ್ಯಗಳು ಮರೀಚಿಕೆಯಾಗಿದೆ. ಸರಿಯಾದ ರಸ್ತೆ ಮಾಡಿ ಒಳಚರಂಡಿ ವ್ಯವಸ್ಥೆ ಮಾಡಿದ್ರೆ ಮಳೆ ನೀರೆಲ್ಲ ಸರಾಗವಾಗಿ ಹೊರಹೋಗುತ್ತೆ. ಆದ್ರೆ ಚರಂಡಿ ಸೇರುವ ನೀರೆಲ್ಲ ಮನೆ ಒಳಗೆ ನುಗ್ಗುತ್ತೆ. ಇನ್ನು ಈ ಏರಿಯಾದಲ್ಲಿ ಹೊಸ ಕಾಂಕ್ರೀಟ್ ರಸ್ತೆ ಮಂಜೂರಾದ್ರೂ ಅದನ್ನ ನಂದೀಶ್ವರ ನಗರದ ಹೊರಗಡೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಹೀಗಾಗಿ ಡಾಂಬರೀಕರಣ ರಸ್ತೆ ಬೇಡ, ಸಿಸಿ ರಸ್ತೆ ಮಾಡಿಸಿ ಅಂತ ಒತ್ತಾಯಿಸಿದ್ರು. ಇನ್ನು ಜನರ ಸಮಸ್ಯೆ ಬಗ್ಗೆ ನಗರಸಭೆ ಪೌರಾಯುಕ್ತ ಹೇಳೋದು ಹೀಗೆ. ಇವತ್ತು ಗದಗ ಬೆಟಗೇರಿ ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ವಾರ್ಡ್ ನಂಬರ್ 34 ನಂದೀಶ್ವರ ನಗರದಲ್ಲಿ ನಮ್ಮ ವಾರ್ಡಿನ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ವಿದ್ಯಾವತಿ ಗಡಿಗೆಯವರ ನಾವೆಲ್ಲ ಸೇರಿ ಸದರಿ ಒಂದು ನಗರವಾಸಿಗಳ ಇಲ್ಲಿನ ಸಾರ್ವಜನಿಕರ ಮನವಿ ಐತಿ. ಅದನ್ನು ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಮಾನ್ಯ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಇಲ್ಲಿ ಏನು ಸೂಕ್ತ ಕ್ರಮ ಕೈಗೊಳ್ಳಬೇಕೈತಿ ಅದಕ್ಕೊಂದು ನಾವು ಮುಂದಿನ ಕ್ರಮ ಕೈಗೊಳ್ತೇವೆ. ಒಟ್ಟಿನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕಿದ್ದ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಇನ್ನಾದರೂ ನಗರಸಭೆ ಅಧಿಕಾರಿಗಳು, ಸದಸ್ಯರು, ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಈ ಭಾಗದ ಜನರ ಸಂಕಷ್ಟಕ್ಕೆ ಸ್ಪಂದಿಸಬೇಕಿದೆ. ಭೀಮನಗೌಡ, ಪಬ್ಲಿಕ್ ಟಿವಿ, ಗದಗ.